ಫ್ರೆಂಡ್ಸ್, ನಾವಿವತ್ತು ಹತ್ತೂರಲ್ಲಿರುವ ಸೆಂಟ್ ಲಾರೆನ್ಸ್ ಚರ್ಚ್ಗೆ ಹೋಗ್ತಿದ್ದೇವೆ. ಅಲ್ಲಿ ಇವತ್ತು ವರ್ಷಾವಧಿ ಜಾತ್ರಾ ಮಹೋತ್ಸವ ಇದೆ. ಸೊ ಅಲ್ಲಿ ಹಿಂದೂಗಳು ಹೋಗಿ ಕ್ಯಾಂಡಲ್ ಎಲ್ಲ ಹೊತ್ತಿಸ್ತಾರೆ. ಅಲ್ಲಿ ಕ್ರಿಶ್ಚಿಯನ್ ಅವರೇ ಹೋಗ್ಬೇಕಂತ ಏನಿಲ್ಲ, ಹಿಂದೂಗಳು ಯಾರು ಹೋಗಿ ಕ್ಯಾಂಡಲ್ ಅನ್ನು ಹೊತ್ತಿಸ್ತಾರೆ. ನಾನು ಅಮ್ಮನ ಜೊತೆ ಹೊರಟಿದ್ದೇನೆ ಕ್ಯಾಂಡಲ್ ಹೊತ್ತಿಸುವ ಅಂತ. ನಾನು ಫಸ್ಟ್ ಟೈಮ್ ಹೋಗ್ತಿದ್ದೇನೆ, ಅಮ್ಮನವರು ವರ್ಷ ಎಲ್ಲ ಹೋಗ್ತಿದ್ದಾರೆ. ಸೊ ಬನ್ನಿ ಫ್ರೆಂಡ್ಸ್ ನೋಡುವ. ಉಫ್ ನೋಡಿ, ಪಾರ್ಕಿಂಗೇ ಫುಲ್. ಇಲ್ಲಿಂದ ಬಿಡ್ತಾನೆ ಇಲ್ಲ, ಇಲ್ಲಿಂದಾನೇ ನಡಿಲಿಕ್ಕೆ ಹಾಫ್ ಆನ್ ಅವರ್ ಉಂಟು. ಇನ್ನು ನಡೀತಾನೆ ಹೋಗ್ಬೇಕು. ಇಲ್ಲಿದ್ರೆ ರಿಕ್ಷಾ ಎಲ್ಲ ಉಂಟು. ಸೊ ನಾವು ರಿಕ್ಷಾದಲ್ಲಿ ಹೋಗ್ತೇವೆ. ನಾನು ನಿಮಗೆ ತೋರಿಸ್ತೇನೆ. ಇನ್ನು ಫ್ರೆಂಡ್ಸ್ ತುಂಬಾನೇ ರಶ್ ಇದೆ. ಸಂತೆಗಳಂತೆಲ್ಲ ಹೇಳೇ ಬೇಡ, ರೋಡಲ್ಲಿ ಉಂಟು ನೋಡಿ. ಎಲ್ಲ ಕಡೆ ಸಂತೆಗಳನ್ನು ಹಾಕಿದ್ದಾರೆ, ಜನರು ಹೋಗ್ತಿದ್ದಾರೆ. ಇಲ್ಲಿ ಎಲ್ಲರೂ ಒಂದು ಕ್ಯಾಂಡಲ್ ಅನ್ನು ಹೊತ್ತಿಸ್ತಾರೆ. ಯಾಕಂದ್ರೆ ಇಲ್ಲಿ ನಾವೇ ಎಣಿಸಿದ್ದು ಆಗ್ತದೆ ಅಂತ ಹೇಳ್ತಾರೆ, ಆಗ್ತದೆ ಕೂಡ. ಸೊ ನಾನು ಹೊರಟಿದ್ದೇನೆ ಕ್ಯಾಂಡಲ್ ಹೊತ್ತಿಸುವ ಅಂತ. ನೋಡಿ ಎಷ್ಟು ಚಂದವಾಗಿದೆ ಚರ್ಚ್. ಬನ್ನಿ ನಾವು ದೇವರಿಗೆಲ್ಲ ಕೈ ಮುಗ್ದು ಈಗ ಕ್ಯಾಂಡಲ್ ಹೊತ್ತಿಸುವ ನಾವು. ನೋಡಿ ನಾನು ಕ್ಯಾಂಡಲ್ ಹೊತ್ತಿಸಿ ಆಯ್ತು. ಇಲ್ಲೊಂದು ಕೆರೆ ಇದೆ, ಕೆರೆಗೆ ಹೋಗಿ ತೀರ್ಥ ಪ್ರೋಕ್ಷಣೆ ಮಾಡ್ತಾ ಬರ್ತೇನೆ. ನೋಡಿದ್ರಲ್ಲ ಕೆರೆ ಇದಲ್ಲ, ಇಲ್ಲಿ ಇದು ಕೆರೆ. ಓಕೆ ಫ್ರೆಂಡ್ಸ್, ಇನ್ನೂ ನಾವು ಹೊರಡ್ತಿದ್ದೇವೆ. ಬನ್ನಿ ಸಂತೆಗಳನ್ನೆಲ್ಲ ನೋಡುವ. ನೋಡಿ ಇಲ್ಲಿ ಜಿಲೇಬಿ ಮಾಡ್ತಿದ್ದಾರೆ ನೋಡಿ. ಬಿಸಿ ಬಿಸಿ ತಿನ್ನೋಕೆ ಜಿಲೇಬಿ ಸಖತ್ತಾಗಿರುತ್ತೆ. ನಾನು ತಕೊಂಡೆ, ಜಿಲೇಬಿ ತಕೊಂಡೆ. ಆಮೇಲೆ ಅಲ್ಲಿ ಗೋಬಿ ಇತ್ತು, ಗೋಬಿ, ಸೇವ್ ಪುರಿ ತಿಂತ. ಫ್ರೆಂಡ್ಸ್ ನಾವಿನ್ನು ಹೊರಡ್ತಿದ್ದೇವೆ, ಯಾಕಂದ್ರೆ ತುಂಬಾನೇ ಲೇಟ್ ಆಯ್ತು. ಈಗಲೇ ಗಂಟೆ 10 ಆಯ್ತು. ಇನ್ನು ಮನೆಗೆ ರೀಚ್ ಆಗುವಾಗ 12 ಆಗ್ತದೆ. ನಾವು ಮಂಗಳೂರಿಂದ ಬಂದಿದ್ದೇವೆ. ಸೊ ಇನ್ನೊಮ್ಮೆ ಸಿಗುವ. ಹೀಗೆ ವಾಚ್ ಮಾಡ್ತಾ ಇರಿ ಪ್ರಣವಿ ಶೆಟ್ಟಿ ಯೂಟ್ಯೂಬ್ ಚಾನಲ್. ಬಾಯ್.